ಯಾದಗಿರಿ ಜಿಲ್ಲೆಯಲ್ಲಿಯೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಗೆ ಜನರು ಪರದಾಟವನ್ನು ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಮನೆಯೊಳಗಡೆ ಮಳೆಯ ನೀರು ನುಗ್ಗಿರುವಂಥದ್ದು, ಇದರಿಂದಾಗಿ ಅಪಾರ ಹಾನಿಯಾಗಿದೆ. ದೆಗ್ಗಿ ಸೈದಾಪುರ ಗ್ರಾಮದ ಮನೆಯೊಳಗೆ ನೀರು ನುಗ್ಗಿದೆ. ಯಾದಗಿರಿಯ ಶಹಾಪುರ ತಾಲೂಕಿನ ದೆಗ್ಗಿ ಸೈದಾಪುರ ಗ್ರಾಮ ಇದು. ನೀರು ನುಗ್ಗಿ ಆಹಾರ ಧಾನ್ಯ ಸೇರಿದಂತೆ ಅಗತ್ಯ ವಸ್ತುಗಳು ಹಾನಿಯಾಗಿದೆ. ಮನೆಯೊಳಗಿನ ನೀರನ್ನು ಖಾಲಿ ಮಾಡ್ತಾ ಇದ್ದಾರೆ. ನೀರು ಖಾಲಿ ಮಾಡೋದಕ್ಕೂ ಕೂಡ ಅಲ್ಲಿನ ಜನರು ಹರಸಾಹಸ ಪಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಭಾಳ ಉಣ್ಣೋದು ಎಲ್ಲ ಲಾಸ್ ಆಗಿಬಿಡ್ತಾವ. ನಾವು ಏನು ಊಟ ಮಾಡಬೇಕು? 2 ಮಕ್ಕಳು 2 ಗಂಡ ಇಡ್ತೀವಿ, ಮನೆಯಲ್ಲಿ ನೀರು ಬಂದಾವ. ನಾವು ಹೆಂಗೆ ಮನಗಬೇಕು? ಮಕ್ಕಳು ಕರ್ಕೊಂಡು ಎಲ್ಲ ಉಣ ಬತ್ತೆಲ್ಲ ತೊಯ್ದವ. ಈ ಥರ ಮನೆ ಅದ. ನಾವು ಬಡವ್ರಿ, ಇದ್ರಾಗ ಹೆಂಗೆ ಮಕ್ಕಬೇಕು? ಹೆಂಗಿಲ್ಲ, ಎಲ್ಲ ತೊಯ್ದು ಬಿಟ್ಟದ. ನಾವು ಎಲ್ಲಿ ಯಾರ ಮನೆಗೆ ಅಂತ ಹೋಗ್ಬೇಕು? ಈಗ ಅಕ್ಕಿ ತೊಯ್ದ, ಭಾಳ ಉಣ್ಣೋದು ಎಲ್ಲ ಲಾಸ್ ಆಗಿಬಿಡ್ತಾವ. ನಾವು ಏನು ಊಟ ಮಾಡಬೇಕು? 2 ಮಕ್ಕಳು 2 ಗಂಡ ಇಡ್ತೀವಿ, ಮನೆಯಲ್ಲಿ ನೀರು ಬಂದಾವ. ನಾವು ಹೆಂಗೆ ಮನಗಬೇಕು?